ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಆರ್ ವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಮ್ಮಪ್ಪ ಬಂದಿದ್ದರು ನಿನ್ನೆ. ಸೊ ಅವರು ಬೆಳಗ್ಗೆನೇ ಅಷ್ಟು ತಿಂಡಿ ಮಾಡ್ಕೊಂಡು ಹೋದರು. ಮತ್ತು ನನಗಿನ್ನೂ ತುಂಬ ಕೆಲಸ ಇದ್ದವು ಮನೇಲಿ. ಸೊ ಅದೆಲ್ಲ ಮುಗಿಸಿ ಇವಾಗ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಬೆಳಗ್ಗೆ ಸ್ನಾನ ಮಾಡ್ಸೋಕ್ಕಾಗಲಿಲ್ಲ. ಮತ್ತು ನಾನು ಸ್ವಲ್ಪ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡೋದಿತ್ತು. ಸೊ ಹಂಗಾಗಿ ಬೆಳಗ್ಗಿಂದ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನು ಅಂತಂದರೆ ನಮ್ಮ ಮನೆಯವ್ರ ಬರ್ಡೇ ಇತ್ತು. ಸೊ ಏನಾದರೂ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಆಮೇಲೆ ನಮ್ಮ ಮನೆಯವರು ಬೇಡ ಅದೆಲ್ಲ. ಸೊ ಕೇಕೆಲ್ಲ ಏನಕ್ಕೆ ಕಟ್ ಮಾಡೋದು, ಇಬ್ಬರೇ ಇದ್ದೀವಿ, ಯಾರೂ ತಿನ್ನಲ್ಲ. ನಮ್ಮಪ್ಪನೂ ಉಳ್ಕೊಳ್ಳಿ ಅಂತ ಹೇಳಿದೆ, ಅವರು ಉಳ್ಕೊಳ್ಳಿಲ್ಲ. ನಾಳೆ ಬರ್ತೀನಿ ಅಂತಂದರು. ಸೊ ನಾಳೆ ಏನಾದರೂ ನಾನ್ ವೆಜ್ ತಂದು ಮಾಡೋಣ, ಇವತ್ತು ಬೇಡ ಅಂತ ಹೇಳಿದ್ರು. ಸರಿ ಆಯಿತು ಅಂತ ನಾನು ಸುಮ್ಮನಾದೆ. ಮತ್ತು ಇನ್ನು ಸಿಂಪಲಾಗಿ ಒಂದು ಔಟ್ಸೈಡ್ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೆಯವರು ಬಾಡಿಗೆಗೆ ಹೋಗಿದ್ದಾರೆ. ಇನ್ನೇನು ಬಂದಮೇಲೆ ನನ್ನ ಮಗಳು ಎದ್ದೇಳ್ತಾಳೆ ಅಷ್ಟೊತ್ತಿಗೆ. ಆಮೇಲೆ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಸೊ ಮತ್ತು ಸ್ವಲ್ಪ ರಾತ್ರಿಗೆ ಸಾಂಬಾರು ಮಾಡಬೇಕು. ಸಾಂಬಾರು ಇರಲಿಲ್ಲ, ಅದನ್ನು ಕೂಡ ಮಾಡ್ಕೊಳ್ಬೇಕು ನಾನಿವಾಗ. ನನ್ನ ಮಗಳು ಎದ್ದೇಳೋದ್ರೊಳಗಡೆ ಮಾಡ್ಕೊಳ್ಬೇಕು ಇವಾಗ. ಇಲ್ಲಾಂದರೆ ಎದ್ಬಿಟ್ಟು ಅಳಕ್ಕೆ ಶುರು ಮಾಡ್ತಾಳೆ, ಏನು ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಕೆಲಸ ಅಂದರೆ ಏನೂ ಇಲ್ಲ, ಸ್ವಲ್ಪ ಸಾಂಬಾರು ಮಾಡ್ಕೊಂಡಿಲ್ಲ ನಾನು. ಸಾಂಬಾರು ಒಂಚೂರು ಮಾಡ್ಕೊಂಬಿಟ್ರೆ ಮುಗಿಯುತ್ತೆ, ಕೆಲಸಗಳೇನು ಇರೋದಿಲ್ಲ. ಮತ್ತು ನಮ್ಮ ಮನೆಯವರು ಮಧ್ಯಾಹ್ನ ಬಂದಿದ್ದರು ಮನೆಗೆ. ಬಾಡಿಗೆಯಿಂದ ಮುಗಿಸಿ ಮನೆಗೆ ಬಂದಿದ್ದರು. ಸೊ ಅವಾಗ ದೇವಸ್ಥಾನಕ್ಕಾರು ಹೋಗಿ ಬರೋಣ ಸಂಜೆ ಅಂತ ಹೇಳಿದೆ. ನಾನು ಬಿರಿಯಾನಿ ತಿನ್ಕೊಂಡು ಬಂದಿದ್ದೀನಿ ಅಂತ ಅಂದರು. ಸೊ ಅವರಿಗಂತೂ ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡಿಕೊಂಡು ದೇವರಿಗೆ ಊದ್ಗಡ್ಡಿ ಕಚ್ಚಿ ಸೊ ದೀಪ ಕಚ್ಚಿ ಬಾಡಿಗೆಗೆ ಹೋದರು. ಸೊ ಮಧ್ಯಾಹ್ನ ಬರೋದ್ರೊಳಗಡೆ ನಾನು ತಿನ್ಕೊಬಂದುಬಿಟ್ಟಿದ್ದಾರೆ. ಫ್ರೆಂಡ್ ಏನೋ ಕೊಡಿಸಿದ್ರಂತೆ. ಸೊ ಹಂಗಾಗಿ ದೇವಸ್ಥಾನವೂ ಕ್ಯಾನ್ಸಲ್ ಆಯಿತು. ಇನ್ನೇನಿದ್ರು ಏನಾದರೂ ಔಟ್ ಸೈಡ್ ಹೋಗಿ ತಿನ್ಕೊಂಬರೋದು ಅಷ್ಟೇ, ಇನ್ನೇನು. ಸೊ ಇವಾಗ ನಮ್ಮ ಮನೆಯವ್ರು ಬರ್ತೀನಿ ಅಂತ ಹೇಳಿದರು, ರೆಡಿಯಾಗಿರಿ ಅಂತ. ಅವ್ರು ಬರೋಕ್ಕೂ ಮುಂಚೆ ರೆಡಿ ಆಗಿರೋಣ. ಇನ್ನೂ ನನ್ನ ಮಗಳು ಮಲಗಿದ್ದಾಳೆ. ಅವಳು ಎತ್ತ ಮೇಲೆ ಹೊರಡೋದು. ನಾನು ಆಲ್ರೆಡಿ ಹೊರಟಿರ್ತೀನಿ, ಅವಳು ಯಾವಾಗ ಎದ್ದೇಳ್ತಾಳೋ ಗೊತ್ತಿಲ್ಲ. ಸೊ ನಾನಂತೂ ಹೊರಟು ರೆಡಿಯಾಗಿರಬೇಕು. ಸೊ ನನಗೆ ಮದುವೆ ಆದಮೇಲೆ ಇದು 2ನೇ ಬರ್ತಡೇ ಅವ್ರದ್ದು ಸಿಕ್ಕಿರೋದು ನನಗೆ. ಸೊ ಫಸ್ಟ್ನೇ ಬರ್ತಡೇ ಕೆಳಗಡೆ ವೀಡಿಯೋ ಹಾಕಿರ್ತೀನಿ ನೋಡಿ, ಆ ಥರ ಸೆಲೆಬ್ರೇಷನ್ ಮಾಡಿದ್ದೆ. ಸೊ ಇದು ಪಾಪ ಆದಮೇಲೆ ಏನು ಸೆಲೆಬ್ರೇಷನ್ನೇ ಮಾಡೋಕ್ಕಾಗಲಿಲ್ಲ. ಸೊ ಅಂದರೆ ಮನೇಲೇ ಇರ್ತೀನಿ ಅಂದರೆ ಸೊ ಏನು ಸೆಲೆಬ್ರೇಷನ್ನೇ ಮಾಡೋಕ್ಕಾಗಲಿಲ್ಲ. ನನಗೆ ಇಟ್ಕೊಬಿಡೋಣ. ಅದೇ ತಲೆ ಒಂದು ಬಾಚ್ಕೊಂಡ್ರೆ ಆಯಿತು. ಸೊ ನಾನಂತೂ ರೆಡಿ ಆಗಿದ್ದೀನಿ. ಈ ಡ್ರೆಸ್ಸು ಬಂದು ನಮ್ಮದು ಮದುವೆ ಒಂದು ತಿಂಗಳಿರುತ್ತೆ ಅನ್ನೋಂಗೆ ಈ ಡ್ರೆಸ್ಸ ಕೊಡಿಸಿದ್ದು ನನಗೆ ಅವರು. ಸೊ ನನಗಂತೂ ಸಖತ್ ಇಷ್ಟ. ಅಂದರೆ ಇದು ಏನಂತಂದರೆ ತುಂಬ ವರ್ಕ್ ಇದೆ, ಇದು ತುಂಬಾ ವರ್ಕ್ ಇದೆ. ಸೊ ಪಾಪು ಎಲ್ಲ ಕರ್ಕೊಂಡ್ರೆ ಅವಳಿಗೆ ಅಂದರೆ ತುಂಬ ದಿನದಿಂದ ಹಾಕಿರಲಿಲ್ಲ. ಸೊ ಅದಕ್ಕೆ ಇಷ್ಟ ಆಯಿತು, ಇವತ್ತು ಹಾಕೋಣ ಅಂತ ಹಾಕ್ಕೊಂಡೆ.
ಅವಾಗೆಲ್ಲ ನಮ್ಮ ಮನೆಯವ್ರ ಬರ್ತಡೇ ಅಂತಂದರೆ ಅವರಿಗೆ ಒಂದು ಜೊತೆ ಬಟ್ಟೆ ಕೊಡ್ಸೋದಾಗಿರ್ಬೋದು, ಮತ್ತು ಹೊರಗಡೆ ಶಾಪಿಂಗ್ ಮಾಡೋದಾಗಿರ್ಬೋದು, ಅವ್ರಿಗೇನಾದರೂ ಗಿಫ್ಟ್ ಕೊಡಿಸೋದಾಗಿರ್ಬೋದು, ಅದೆಲ್ಲ ಆಗ್ತಾಯಿತ್ತು. ಬಟ್ ಇವಾಗ ಅದೆಲ್ಲ ಮಾಡೋದಕ್ಕೆ ಆಗ್ತಾನೇ ಇಲ್ಲ ನನ್ನ ಕೈಲಿ. ಸೊ ಏನು ಮುಂದೆ ಆ ಥರ ಒಂದು ಟೈಮ್ ಬಂದರೆ ನಾನು ಖಂಡಿತ ಅವರಿಗೆ ಏನಾದರೂ ಗಿಫ್ಟ್ ಕೊಡಿಸೋದಾಗಿರ್ಬೋದು, ಏನಾದರೂ ನನ್ನ ಕಡೆಯಿಂದ. ಸೊ ಮದುವೆ ಆದಮೇಲೆ ಏನಾಗ್ಬಿಟ್ಟಿದೆ ಅಂದರೆ ಪ್ರತಿಯೊಂದು ಅವರೇ ನನಗೆ ಕೊಡಿಸೋದಾಗಿರ್ಬೋದು, ತಿನ್ನಿಸೋದಾಗಿರ್ಬೋದು, ಎಲ್ಲನೂ ಅವರೇ ನೋಡ್ಕೊಳ್ತಾ ಇರೋದು. ಈಗ ನಾನು ಊರಿಗೆ ಹೋಗ್ತಾಯಿದ್ದೀನಿ ಅಂದರೆ ಸಾಕು, ಕೈಗೆ ಒಂದಷ್ಟು ದುಡ್ಡು ಕೊಟ್ಟು ಕಳಿಸೋದು. ಸೊ ಈಗ ಏನಾದರೂ ಆಯಿತು ಆ ಥರ ಮಾಡ್ತಾರೆ. ಸೊ ಇವಾಗ ಅವ್ರ ಬರ್ತಡೆಗೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅಂದರೆ ಏನಾದರೂ ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿಸ್ಬೋದು ಅಷ್ಟೇ, ಮತ್ತು ಇನ್ನೇನು ಕೊಡ್ಸೋದಕ್ಕೆ ಅಂತೂ ಆಗಲ್ಲ. ಸೊ ಮುಂದೆ ಆ ಟೈಮ್ ಬಂದರೆ ಖಂಡಿತ ಅವರಿಗೆ ನಾನೇನಾದರೂ ಗಿಫ್ಟ್ಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂಚೆ ಎಲ್ಲ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡಿದಾಗ ಅವ್ರಿಗೆ ಹೇಳ್ತಾ ಇರಲಿಲ್ಲ, ಹಿಂಗೆ ಮಾಡ್ತೀನಿ ಆ ಥರ ಎಲ್ಲ ಹೇಳ್ತಾ ಇರಲಿಲ್ಲ. ಅವ್ರಿಗೆ ಹೇಳ್ದಲ್ಲೇ ಮಾಡ್ತಾಯಿದ್ದೆ. ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಹೇಳಿ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಸೊ ಹಾಗಾಗಿ ಅವ್ರಿಗೆ ಆ ಥರ ಹೇಳಿದ್ದಕ್ಕೆ ಬೇಡ, ಕೇಕೆಲ್ಲ ಬೇಡ ಅಂತ ಅಂದರು. ಸೊ ಹಂಗಾಗಿ ನಾನು ಸುಮ್ಮನಾದೆ. ಮತ್ತು ನಾನು ಕೆಳಗಡೆ ವೀಡಿಯೋ ಹಾಕಿರ್ತೀನಿ ನೋಡಿ. ಹೋದ ಸಲ ನಾನು ಮದುವೆಗೋಸ್ಕರಲ್ಲಿ ನಾನು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ದೀನಿ ಅಂತ. ಓಕೆ, ನಾನಂತೂ ರೆಡಿಯಾಗಿದ್ದೀನಿ. ಇನ್ನೇನು ನಮ್ಮ ಮನೆಯವರು ಬರಬೇಕು ಹೋಗೋಕ್ಕೆ. ನನ್ನ ಮಗಳು ಅವ್ರು ಬಂದರೆ ಸಾಕು ಎದ್ದಂತಾಳೆ. ನಮ್ಮ ಮನೆಯವ್ರ ಮಾತು ಕೇಳಿದ್ರೆ ಸಾಕು ಎದ್ದಂದುಬಿಡ್ತಾಳೆ. ಸೊ ಅಲ್ಲಿ ತನಕ ನಾನೇನಾದರೂ ಇದ್ದರೆ ಮಾಡ್ಕೊಳ್ತಾ ಇರ್ತೀನಿ, ಇಲ್ಲಾಂದರೆ ಏನಾದರೂ ಇನ್ನೇನು ಕೆಲಸ ಇಲ್ಲ. ಸೊ ಸುಮ್ಮನೆ ಅದೆಲ್ಲ ನಾಳೆ. ಹ್ಯಾಪಿ ಬರ್ಡೇ ಇರೋದು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಈ ವಿಡಿಯೋ ಬಂದು ನೈಟ್ 12 ಗಂಟೆಲಿ ಮಾಡಿರೋದು. ಸೊ ಬಾಡಿಗೆಗೆ ಹೋಗಿದ್ರು, ಅಲ್ಲಿಂದ ಕರೆಕ್ಟು 12 ಗಂಟೆಗೆ ಬಂದರು. ಆವಾಗ ನಾನು ನನ್ನ ಮಗಳು ಮಲಗೇ ಇರಲಿಲ್ಲ. ಅವಳು ಮಲಗಿ ನಿದ್ದೆ ಆಗಿತ್ತು ಅವಳಿಗೆ. 12 ಗಂಟೆ ಎಲ್ಲ 1-2 ಗಂಟೆ ತನಕ ಅವಳು ಮಲಗೇ ಇಲ್ಲ ಆಮೇಲೆ. ಸೊ ಆವಾಗ ನಾನು ನನ್ನ ಮಗಳು ವಿಶ್ ಮಾಡಿದ್ವಿ. ಆವಾಗಿಂದನೇ ಅವ್ರಿಗೆ ಫೋನ್ ಕಾಲ್ಸ್ ಎಲ್ಲ ಬರ್ತಾಯಿತ್ತು ವಿಶ್ ಮಾಡೋಕ್ಕೆಲ್ಲ. ಹಾಯ್. ಕೇಕ್ ಕಟ್ ಮಾಡಿಸಿದ್ರಾ? ಯಾರು ಕಟ್ ಮಾಡಿಸಿದ್ದು? ಹುಡುಗಿರು ಕಟ್ ಮಾಡಿಸಿದ್ರಾ? ಫ್ಯಾನ್ಸ್ಗಳಿದ್ದಾರೆ ಹಂಗಾದ್ರೆ? ಫ್ಯಾನ್ಸ್ ಅಲ್ಲ, ಸಿಸ್ಟರ್ಸ್. ಓ ಹೌದಾ? ಯಾರು? ಅವ್ರು ನನ್ನ ತಮ್ಮದಿರು ಬೇಡ, ಅವ್ರ ಹುಡುಗಿರು. ಅವರು ಕಪಲ್ಸ್ ಜೊತೆ ಬಂದಿದ್ರು, ಮಂಗಳೂರಿಗೆ ಹೋಗಿದ್ರಂತೆ. ನನ್ನ ಬರ್ಡೇ ವಿಷಯ ಗೊತ್ತಾ, ಇಷ್ಟೊತ್ತು ಕೈ ಕಟ್ಟು ಮಾಡಿಸಿ ಇವಾಗ ಹೋದ್ರು. ಇವಾಗ ಏನಾದರೂ ಮಾತಾಡಿ ಅಂತ ಹೇಳಿದೆ. ಅದಕ್ಕೆ ಅವರು ನನಗೇನಾದರೂ ಕಾಮಿಡಿ ಮಾಡಿಕೊಂಡು ನಗಾಡ್ಕೊಂಡು ಮಾತಾಡ್ಕೊಳ್ತಿದ್ರು. ಅದಕ್ಕೆ ನನಗೂ ನಗು ಬಂತು. ಬಾಯ್ ಮಾಡ್ತಿದ್ಯಾ? ಖುಷಿ. ಈ ಹೋಟೆಲಿಗೆ ನಾವು ಫಸ್ಟ್ ಟೈಮ್ ಬಂದಿದ್ದು. ಬಾಳೆ ಶೈಲಿ ಮತ್ತು ನಾಟಿ ಶೈಲಿ ಅಂತ ಹೆಸರು ಕೊಟ್ಟಿದ್ದಾರೆ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಇದು ನಮ್ಮ ಏರಿಯಾದಲ್ಲೇ ಇರೋದು, ಸ್ವಲ್ಪ ಏರಿಯಾದಿಂದ ಅಲ್ಲಿ ಮೇನ್ ರೋಡ್ ಹತ್ರನೇ ಇರೋದು. ನಾನು ಬಂದಿರೋದು ಫಸ್ಟ್ ಟೈಮ್, ಆದರೆ ನಮ್ಮ ಮನೆಯವರು ಇಲ್ಲಿಗೆಲ್ಲ ಬಂದು ಊಟ ಮಾಡಿದಾರಂತೆ. ಸೊ ಚೆನ್ನಾಗಿರುತ್ತೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದರು. ಸೊ ಅವರು ಮಧ್ಯಾಹ್ನ ಊಟ ಮಾಡಿರೋದ್ರಿಂದ ನಾನು ಊಟ ಮಾಡಲ್ಲ, ಮತ್ತು ಕೇಕ್ ಕಟ್ ಮಾಡಿಸಿದ್ರಂತೆ ಫ್ರೆಂಡ್ಸು. ಸೊ ಹಂಗಾಗಿ ನೀನು ಒಬ್ಬಳೇ ಊಟ ಮಾಡು, ನನಗೆ ಬೇಡ, ಹೊಟ್ಟೆ ತುಂಬಿದೆ ಅಂತ ಅಂದರು. ಹಂಗಾಗಿ ನನಗೊಬ್ಳಿಗೆ ಊಟ ಕೊಡಿಸಿದ್ರು. ಈಗ ತಾನೇ ಮನೆಗೆ ಬಂದ್ವಿ.
ಇನ್ನೇನು ನನ್ನ ಮಗಳಿಗೆ ಊಟ ಮಾಡಿಸಿ ಮಲಗಿಸ್ಬೇಕು. ಅವಳು ಅಲ್ಲಿ ಒಂದು ಮೊಟ್ಟೆ ಅಷ್ಟೇ ತಿಂದಳು. ಇನ್ನು ನಾವೆಲ್ಲ ಊಟ ಮಾಡಿದ್ವಿ. ಅವಳು ಊಟ ಏನೂ ಮಾಡಲಿಲ್ಲ, ಒಂದು ಮೊಟ್ಟೆ ತಿಂದಿದ್ದಾಳೆ. ಇವಾಗ ಅವಳಿಗೆ ಊಟ ಮಾಡಿಸಿ ಮಲಗಿಸ್ತೀನಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.